ಇತ್ತೀಚೆಗೆ ಏನಾಗುತ್ತಿದೆ ಅಂದರೆ ಪೈರಸಿ ಅನ್ನುವಂಥದ್ದು, ಬಿಕಾಸ್ ಯಾಕಂದರೆ ಈಗಾಗಲೇ 45 ಸಿನಿಮಾಗಾಗಿರ್ಬೋದು ಮತ್ತು ಮಾರ್ಕ್ ಸಿನಿಮಾಗೂ ಕೂಡ ಕಾಡ್ತಿರುವಂಥದ್ದು. ರಿಲೀಸ್ ಆಗಿದ್ದ 24 ಗಂಟೆ ಒಳಗಡೆ ಪೈರಸಿ ಕಾಟ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ, ಬಿಕಾಸ್ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿರ್ತಾರೆ. ಸೊ ಪೈರಸಿಯ ಬಗ್ಗೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದ್ದೀರಾ ಅಂತ? ಸರ್, ನಮಗೆ ನಾವು ಒಬ್ಬ ಕಾರ್ತಿಕ್ ಅಂತೇಳಿ ನಮಗೆ ಏನು ಹೇಳಿದ್ದಾರೆ, ಯಾರೇ ಪೈರಸಿ ಮಾಡಿದ್ರು ಅದನ್ನು ಇಮ್ಮಿಡಿಯೇಟು ಫೈಂಡ್ ಔಟ್ ಮಾಡ್ಬೋದು, ಫೈಂಡ್ ಔಟ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೆಷ್ಟು ಮಟ್ಟಿಗೆ ಸಾಧ್ಯನೋ ಗೊತ್ತಿಲ್ಲ. ನಾನು ಒಂದು ಹೇಳೋದು, ಈ ಹಿಂದೆ ಸುದೀಪ್ ಅವ್ರು ಹೇಳಿದ್ರು, ಇಂಥವ್ರನ್ನ ಯಾವುದೇ ಕಾರಣಕ್ಕೂ, ಈಗ ಒಬ್ಬ ನಿರ್ಮಾಪಕ ಆಸ್ತಿ ಮಾರಿ ಮನೆ ಮಠ ಕಳ್ಕೊಂಡು ಎಷ್ಟು ಶ್ರಮ ಮಾಡ್ತಾರೆ ಸರ್. ಸಾವಿರಾರು ಜನ ಜೂನಿಯರ್ಸು ಅನ್ನ ಊಟ ಕೆಲಸ ಮಾಡಿರ್ತಾರೆ, ಕನಸು ಓದ್ತಿರ್ತಾರೆ. ಇವತ್ತು ಎಲ್ಲರ ಪರಿಶ್ರಮ ಎಷ್ಟಿರ್ತದೆ. ಬರೀ ನೀನು 2.5 ಗಂಟೆನ ಆ ಸಿನಿಮಾ ನೋಡೋಕೆ ಬಂದ್ಬಿಟ್ಟು ನೀನು ಮಾಡ್ಕೊಂಡೋಗಿ ಪಬ್ಲಿಕ್ ಇದ್ಬಿಟ್ರೆ ಆ ಒಂದು 2 ವರ್ಷದ ಶ್ರಮ ಏನಾಗ್ಬೋದು ಹೇಳಿ. ನಿಜವಾಗ್ಲೂ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಅಂಥವ್ರೇನೋ ಸಿಕ್ಕಾಕೊಂಡ್ರೆ ಪೊಲೀಸ್ನವ್ರಿಗೆ ಒಪ್ಪಿಸಿ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಸರ್. ಇದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಇಂಡಸ್ಟ್ರಿಗಳು ನಿಜವಾಗ್ಲೂ ಹಾಳಾಗೋಗುತ್ತೆ. ಅದು ಎಲ್ಲರೂ ಕೈ ಜೋಡಿಸ್ಬೇಕು. ನಾಯಕರು, ನಟರುಗಳಿರ್ಬೋದು, ಪ್ರೊಡ್ಯೂಸರ್ಗಳಿರ್ಬೋದು, ಚೇಂಬರ್ ಇರ್ಬೋದು, ಪ್ರತಿಯೊಬ್ಬರೂ, ಸರ್ಕಾರನೂ ಇದ್ರ ಬಗ್ಗೆ ಎಚ್ಚೆತ್ತು ದಯವಿಟ್ಟು ಅಂಥದ್ದು ಹಾಕ್ದಂಗೆ ತಡೆಯೋ ನಿಟ್ಟಿನಲ್ಲಿ ಇವಾಗೇನೋ ಎಕ್ವಿಪ್ಮೆಂಟ್ ಏನೋ ಬರ್ತದಂತೆ ಸ್ಕ್ರೀನ್ಗಳಲ್ಲಿ, ಅದು ಕಾಸ್ಟನ್ನು ಬಗ್ಗೆ ಪರಿಶೀಲನೆ ನಡೀತಾ ಇದೆ ಅಂತ. ಅದನ್ನು ಸರ್ಕಾರದಲ್ಲಿ ಬೇಡಿಕೆ ಇಟ್ಟು ಚೇಂಬರ್ನವ್ರು ಮಾಡೋಕ್ಕೆ ಹೇಳಿದ್ದೀವಿ. ಅದೇನೋ ಆಯಿತು ಅಂದರೆ ನೀವು ಏನೇ ಮಾಡಿದ್ರೂ ಅದು ಮೊಬೈಲಲ್ಲಿ ಇದಾಗಲ್ವಂತೆ, ಮೊಬೈಲಲ್ಲಿ ರೆಕಾರ್ಡ್ ಆಗಲ್ವಂತೆ. ಅದು ಎಕ್ವಿಪ್ಮೆಂಟು ತುಂಬ ಕಾಸ್ಟ್, ಫಾರಿನಲ್ಲೆಲ್ಲ ಇದೆ ಅಂತೆ. ಅದು ಮೋಸ್ಟ್ ಮುಂದಿನ ದಿನಗಳಲ್ಲಿ ಬರ್ಬೋದು. ಇವಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾಕೆ ನಿರ್ಮಾಪಕರನ್ನ ಹೊಟ್ಟೆ ಮೇಲೆ ಹೊಡಿತೀರಾ, ಅಥವಾ ಪ್ರತಿಯೊಬ್ಬರು ಆಸೆ ಆಕಾಂಕ್ಷೆಗಳು ಕನಸುಗಳು ಕಟ್ಕೊಂಬಂದಿರ್ತಾರೆ. ಅಂಥದ್ದು ನೀವು ಕೇವಲ ಒಂದು 2 ಅವರಲ್ಲಿ ಮೊಬೈಲಲ್ಲಿ ನೀವು ಇದು ಮಾಡಿಬಿಟ್ಟು ಪೈರಸಿ ಮಾಡಿಬಿಟ್ಟು ಇದಕ್ಕೆ ಬಿಟ್ಟಾಗ ಅವಾಗ ಎಷ್ಟು ಲಾಸ್ ಆಗ್ಬೋದು. ಅದು ಮಾಡಬೇಡಿ ಅಂತ ಕೇಳ್ಕೊಳ್ತಾ, ಒಂದು ವೇಳೆ ಆ ಥರ ಮಾಡೋದು ಸಿಕ್ಕಿದ್ದೆ ಆದರೆ ನಿಜವಾಗ್ಲೂ ಕಠಿಣ ಶಿಕ್ಷೆ ಒಳಪಡಿಸ್ತೀವಿ ಸರ್, ಇದಂತ ಹೇಳಕ್ಕೆ ಇಷ್ಟಪಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.